ನಮ್ಮ ಮಾಮನ ಒಂದು ತಾಸು ಮಾಡಿದಾರೆ ಲೇಟ್ ಆಗಿ. ಸೊ ಹೆಲ್ಮೆಟ್ ತರಕೊಂತೀನಿ ನಾ ಇವಾಗ ಜಸ್ಟ್. ಮಾಮನ ಇವಾಗ ಜಸ್ಟ್ ಬಂದ ನೋಡ್ರಿ, ಅರ್ಧ ತಾಸು ಹತ್ತು ರೆಡಿ ಆಗಕತ್ತ. ಪೆಟ್ರೋಲ್ ಬಂಕಿಗೆ ಬಂದ್ವಿ. ರಾಹುಲ್ ಬೈನು ಬರ್ತಾನಂತಂದ. 10 ನಿಮಿಷ ಆಯ್ತು, ಇನ್ನೂವರೆಗೂ ಬಂದಿಲ್ಲ ಅವಂತರು. ಇಲ್ಲ ವೇಟ್ ಮಾಡಕತ್ತೇನೆ. ಮಾಮ ಫೋನ್ ಮ್ಯಾಗ ಫೋನ್ ಹಚ್ಚಾಕತ್ತಲ್ಲ. ಸರ್ ಕೈ ಎಬ್ಬಿಸ್ಬಿಟ್ಟ. ಸರ್ ನಂಬಿ ಬಂದಿದ್ದೀವಿ ನಾವು. ಸರ್ ಕೈ ಎಬ್ಬಿಸ್ಬಿಟ್ಟ. 10 ನಿಮಿಷ ಚಾಗಡೆ ಬಿಟ್ಟಿದ್ದ ಹೋಗ್ಬಿಡ್ತಿದ್ದೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಾಮ್ ಯೂಟ್ಯೂಬ್ ಚಾನಲ್. ಗೈಸ್ ಬಹಳ ದಿನ ಆದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೇನಿ. ಇವತ್ತಿನ ಬ್ಲಾಗ್ ಏನಿರ್ತೈತಪ್ಪ ಅಂದ್ರ ಒಂದ್ ವ್ಯೂ ಪಾಯಿಂಟಿಗೆ ಹೊಂಟೇವಿ. ಧಾರವಾಡದಾಗ ಕಲ್ಕೆರೆ ಅಂತ ಐತಿ, ಅಲ್ಲಿ ಹೊಂಟೇವಿ ಗೈಸ್. ಇವತ್ತು ನಾನು ರೆಡಿ ಆಗೇನಿ. ಮನ್ಯಾಗ ಮಾಮಾರ ರೆಡಿ ಆಗತ್ತಾರ ಗೈಸ್. ನಾನ್ ರೆಡಿ ಆಗಿ ಬಂದೇನಿ. ನಮ್ಮ ಅಣ್ಣಾರ ಮತ್ತೆ ನಮ್ಮ ಮಾಮಾರ ಅವರು ರೆಡಿ ಆಗಿ ನಿಂತಾರೆ. ನಮ್ಮ ಮಾಮನ ಒಂದು ತಾಸು ಮಾಡಿದಾರೆ ಲೇಟ್ ಆಗಿ. ಸೊ ಹೆಲ್ಮೆಟ್ ತರಕ್ಕೆ ಹೊಂಟೇನ್ರಿ ನಾ ಇವಾಗ ಜಸ್ಟ್. ಹೆಲ್ಮೆಟ್ ಮರ್ಕೊಂಡಿದ್ದ ಅಂತ್ರಿ, ಅದಕ್ಕೆ ಹೆಲ್ಮೆಟ್ ತರಕ್ಕೆ ಹೊಂಟೇನ್ರಿ. ಮಾಮನ ಇವಾಗ ಜಸ್ಟ್ ಬಂದ ನೋಡ್ರಿ, ಅರ್ಧ ತಾಸು ಹತ್ತು ರೆಡಿ ಆಗಕತ್ತ. ಅಕ್ಕ ಬಿಡಾಕತ್ತಿದ್ದಿಲ್ರಿ, ಅದಕ್ಕೆ ಇವಾಗ ಜಸ್ಟ್ ಬಂದ ನೋಡ್ರಿ. ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ಬೇಕ್ರಿ, ಹೆಲ್ಮೆಟ್ ಹಾಕೋಬೇಕ್ರಿ. ಇವಾಗ ಜಸ್ಟ್ ಪೆಟ್ರೋಲ್ ಬಂಕಿಗೆ ಬಂದ್ವಿ. ರಾಹುಲ್ ಬೈನು ಬರ್ತಾನಂತಂದ. ಮಟ್ಟ ವೇಟ್ ಮಾಡಕತ್ತೇವಿ, ಗಾಡಿ ಇಲ್ಲೇ ನಿಲ್ಸೇವಿ. ಪೆಟ್ರೋಲ್ ಬಂಕಿಗೆ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡ್ ಇವಾಗ ಜಸ್ಟ್ ಅವನ್ ಸಂಬಂಧ ವೇಟಿಂಗ್ ಮಾಡತ್ತೇವ್ರಿ. ಅವ್ ಬಂದ ಅಂದ್ರ ಮತ್ತ ಹೋಗ್ಬಿಡುದ್ರಿ ಮುಂದೆ. ಇಲ್ಲೇ ನಿಂತಿದ್ವಿ. ಮಾಮಾನ ಇವಾಗ ಜಸ್ಟ್ ಬಂದಾತಾರ. ಅವ್ರ ರಾಹುಲ್ ಬೈ ಬರಾತಾನಂತ ಈಗ ಜಸ್ಟ್. ಅದ್ರ ಸಂಬಂಧ ಇಲ್ಲಿ ನಾನು ಮಾಮ ನಿಂತಿದ್ವಿ. 4 ಜನ ಹೋಗ್ತಾ ಇದ್ವಿ. ಈಗ ನಮ್ ಇನ್ನೊಬ್ರ ದೋಸ್ತ್ ಬರ್ತಾ ಇದಾರ, ರಾಹುಲ್ ಅಂತ ಹೇಳಿ. ಎಲ್ರು ಸೇರಿ ಕಲ್ಕೆರೆಗೆ ಹೊಂಟಿದೀವಿ. ಅವ್ರು ಬಂದಾಗ ನೆಕ್ಸ್ಟ್ ನೋಡ್ರಿ ಅಲ್ಲೇ ಮುಂದೆ ಹೋಗ್ಬೇಕು. ಈಗ ಮುಂದೆ ಏನೇನು ಇದು ಅಪ್ಡೇಟ್ಸ್ ಕೊಟ್ಟಿರ್ತೇನೆ ಅವಾಗ ಅವಾಗ. 10 ನಿಮಿಷ ಆಯ್ತು, ಇನ್ನೂವರೆಗೂ ಬಂದಿಲ್ಲ ಅವಂತರು. ಇಲ್ಲ ವೇಟ್ ಮಾಡಕತ್ತೇನೆ. ಮಾಮ ಫೋನ್ ಮ್ಯಾಗ ಅದ ಇಲ್ಲೇ ನಿಂತಿದ್ವಿ. ಹೇಳ್ರಿ ಏನಾರ. ರಾಹುಲ್ ಎಲ್ಲಿದ್ಯಪ್ಪ? ನಾನ್ ಸ್ನಾಪ್ ಹಾಕಿದ್ಕೆ ದಾವಳಿಗೆ ಗುರುತಾಗಿ ನಾನು ಬರ್ತೇನೆ ಅಂತ ಕಾಲ್ ಮಾಡಿದ್ದಾನೆ. ಅದೇನಾಗಿತ್ತು ಅಂತಂದ್ರೆ, ಸ್ನಾಪ್ ಹಾಕೋದಿರ್ಲಿ, ರಾಹುಲ್ ಅದನ್ನ ನೋಡಿ ನಮ್ಗೆ ಕಾಲ್ ಮಾಡಿ ಅಣ್ಣ ನಾನು ಬರ್ತೀನಿ ಅಣ್ಣ ಅಂತಂದ. ಅವನ್ ಸಂಬಂಧ ಅರ್ಧ ಗಂಟೆ ವೇಟ್ ಮಾಡ್ತಾ ಇದ್ವಿ. ಅರ್ಧ ಗಂಟೆ ಆತ್ರಿ, ರೋಡ್ ಮ್ಯಾಗ ನಿಂತ್ ಬಿಟ್ಟೇವಿ. ಅವ್ ಮಳ ಫೋನ್ ಹಚ್ಚಿ ಕೇಳತ್ತನ್ರಿ ಮಾಮ ಅಂತ್ರು. ನಾವಂತ್ರು ವೇಟಿಂಗ್ ದಾಗ ನಿಂತೇವ್ರಿ. ಅವ ಯಾವಾಗ ಬರ್ತಾನಂತ ಅದ ಕಾಯಕತ್ತೇವ್ರಿ ರೋಡ್ ಮ್ಯಾಗ. ಒಂದು ಬೈಕ್ ತಗೊಂಡ್ಬೇಡಣ ಈಗ. 12 seconds later. ಗೈಸ್ ಯಾಕೋ ಜಲ್ದಿ ಬಂದ್ಬಿಟ್ಟ ಗೈಸ್. ಇನ್ ಸಂಬಂಧ ಅರ್ಧ ತಾಸು ವೇಟ್ ಮಾಡಕತ್ತಿದ್ವಿ. अलग ही लेवल का बंदा था. ಬಂದ ಮತ್ತೆ ಪ್ರಯತ್ನ ಬಂದರಿ ಗೈಸ್, ಅಂದ್ರೆ ಜಲ್ದಿ ಬಂದ. ಧಾರವಾಡ ಜಸ್ಟ್ ರೀಚ್ ಆದ್ವಿ ಕಲಗೇರಿ. ಕಲಗೇರಿ ಲಾಸ್ಟ್ ಟೈಮ್ ನಾವು 2016 ಕಲಗೇರಿಗೆ ಹೋಗಿದ್ವಿ. ಅವಾಗ ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರಿ 2016 ಇದೇ ಮಾರ್ಗ ಸೇಮ್ ಇದೇ ರೂಟಲ್ಲಿ. ಅವಾಗ 2016 ನ್ಯೂ ಇಯರ್ ವೆಲ್ಕಮ್ ಮಾಡಕ್ ಹೋಗಿದ್ವಿ. ಮಧ್ಯರಾತ್ರಿಯಲ್ಲಿ ಹೋಗಿದ್ದು ಗಾಯ್ಸ್. ಮಧ್ಯರಾತ್ರಿಲಿ 11:30-12 ಗಂಟೆಗೆ ಹೋಗಿ ಅಲ್ಲಿ 12 ಗಂಟೆಗೆ ನ್ಯೂ ಇಯರ್ ವೆಲ್ಕಮ್ ಮಾಡ್ಕೊಂಡು ಆ ದಿನ ಅಲ್ಲಿ ಪಾರ್ಟಿ ಮುಗಿಸ್ಕೊಂಡು ಬೆಳಗಿನ ಜಾವ 4:30-5 ಗಂಟೆಗೆ ಅಲ್ಲಿಂದ ಬಿಟ್ಟಿದ್ವಿ. ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯನ್ಸ್. ನಾವು ಫಸ್ಟ್ ಟೈಮ್ ಹೋಗ್ತಾ ಇದ್ದೇನೆ ಅಲ್ಲಿ. ನಂದಿದ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಸೆಕೆಂಡ್ ಟೈಮ್ ನಾನು ಕಲಗೇರಿಗೆ ಹೋಗ್ತಾ ಇರೋದು. ಈಗ ಮತ್ತಲ್ಲಿ ಒಂದು ಗುಡಿನೂ ಆಗಿದೆ, ನಂದೀಶ್ವರ ಟೆಂಪಲ್ ಅಂತೇಳಿ. ಅದನ್ನು ನೋಡ್ಕೊಂಡು ಮತ್ತೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಕಲಗೇರಿಲಿ. ಆ ವ್ಯೂ ಪಾಯಿಂಟ್ ಸಂಬಂಧ ಹೋಗ್ತಾ ಇದೀವಿ. ಇದು ಮುಂಚೆ ಬ್ರಿಡ್ಜ್ ಇರ್ಲಿಲ್ಲ, ಇದು ಇವಾಗ ಹೊಸ ಬ್ರಿಡ್ಜ್ ಆಗಿದೆ ನೋಡಿ ಗೈಸ್. ನಾವು ಹೋಗೋವಾಗ ಬ್ರಿಡ್ಜ್ ಇರ್ಲಿಲ್ಲ, ಇವಾಗ ಬ್ರಿಡ್ಜ್ ಆಗಿದೆ ನೋಡಿ. ಇದೇ ಬ್ರಿಡ್ಜ್. ಅವಾಗ ಕನ್ಸ್ಟ್ರಕ್ಷನ್ಗೆ ಏನಿಲ್ಲ ಅಂದ್ರೆ ಒಂದು 5 ವರ್ಷ ತಗೊಂಡಿದೆ ಟೈಮ್. ಸಖತ್ತಾಗಿದೆ.
ಧಾರವಾಡ ಅಂದ್ರೆ ಅರೆಮಲೆನಾಡು ಪ್ರದೇಶ ಅಲ್ಲ. ಅರೆಮಲೆನಾಡು ಈ ಸೈಡ್ ಹೋದ್ರೆ ಮಲೆನಾಡು, ಆ ಕಡೆ ಹೆಬ್ಬಳ್ಳಿ ಸೈಡ್ ಹೋದ್ರೆ ಕರಡು. ಗಾಯ್ಸ್ ಹಂಗೆ ಮುಂದೆ ಹೋಗುವಾಗ ಧಾರವಾಡ ಬಿಟ್ಟು ನೇಚರ್ದಾಗ ಹೋಗಿದ್ವಿ ರೀ. ರೋಡ್ ಅಂತೂ ಮಸ್ತ್ ಇದ್ವಿ ರೀ. ಹಂಗೆ ಗಾಡಿ ಹೊಡ್ಯಾಕು ಮಸ್ತ್ ಮಜಾ ಬರಾಕತ್ತೈತೆ ರೀ. ಹಂಗೆ ಮಾಮ ಹಿಂದೆ ಕುಂತ ಹಿಂದೆ ಶೂಟ್ ಮಾಡಕತ್ತಿದ್ದೆ ರೀ. ನನಗಂತೂ ರೈಡಿಂಗ್ ಮಾಡಕ್ಕಂತೂ ಇಷ್ಟ ಆಯ್ತು ರೀ. ರೋಡು ಮತ್ತು ನೇಚರ್ದಾಗ ಹೋಗೋಕೆ ಭಾಳ ಇಂಟ್ರೆಸ್ಟ್ ಬಂತು ರೀ. ಗೈಸ್ ಹಂಗೆ ಮುಂದೆ ಬರುವಾಗ ಮಳೆ ಆಗಿದ್ದ ಕಾರಣಕ್ಕೆ ರೋಡೆಲ್ಲ ಡಾಂಬರ್ ರೋಡೆಲ್ಲ ಮುಗೀತು ರೀ. ಹಂಗೆ ಮುಂದೆ ಬರುವಾಗ ಮಣ್ಣಿನ ರೋಡ್ ಫುಲ್ ರಾಡಿ ರೊಜ್ಜದಾಗ ಗಾಡಿ ಮುಂದೆ ಸಿಕ್ಕೊಂಡ್ಬಿಟ್ಟಿತ್ತು ರೀ. ಅಲ್ಲಿಂದ ಗಾಡಿ ತೆಗೆಸ್ಕೊಂಡು ಬರೋಕೆ 10 ನಿಮಿಷ ಆಯ್ತು. ಮತ್ತು ಅವು ಮುಂದೆ ಮಾಮಾರು ಹೋಗಿದ್ರು. ನಾನು ಮತ್ತು ಮಂಜು ಮಾಮಾರ ಇಲ್ಲೇ ಇದ್ವಿ. ಗಾಯ್ಸ್ ಏನಾಗೈತಪ್ಪ ಅಂತಂದ್ರೆ ಇಲ್ಲಿ ಕಲ್ಕೇರಿ ಕಡೆ ಬಂದಿದ್ವಿ ರೀ. ಬಂದೇವಿ, ಅಲ್ಲೇ ಮಳೆ ಬರತೈತಿ ಜಾಸ್ತಿ. ಅದಕ್ಕೆ ಒಳಗೆ ಹೋಗಕ್ಕೆ ಬಿಡತ್ತಿಲ್ಲ. ನಾವು ಅದಲ್ರಿ, ನಾವು ಇಲ್ಲಿ ಮಟ್ಟ ಬಂದೇವಂದ್ರೆ ಬಿಡೋಂಗೆ ಇಲ್ರಿ. ಅದಕ್ಕೆ ಎಲ್ಲ ಹುಡುಗರು ಸೇರಿ ಅಲ್ಲೆಲ್ಲ ಹೊಂಟಾರ ಮುಂದೆ. ನಾನು ಗಾಡಿ ಪಾರ್ಕಿಂಗ್ ಮಾಡಕ್ಕೆ ಹೊಂಟಿದ್ದೆ ರೀ ಇವಾಗ ಜಸ್ಟ್. ಅಲ್ಲೇ ಪಾರ್ಕಿಂಗ್ ಮಾಡಿ ಓಡಿ ಹೊಂಟೆ ನೋಡ್ರಿ. ಎಲ್ಲ ಹುಡುಗರು ಹೊಂಟಾರ ಅಲ್ಲೇ. ಅದ ಈ ಗುಡ್ಡ ಹತ್ಬೇಕ್ರಿ, ಅಲ್ಲಿ ಏನು ಹಾಕ್ಯದ ಅಂತ ಹೇಳ್ತೇನೆ ಬರ್ರಿ. ಇವಾಗ ಜಸ್ಟ್ ಸೆಕ್ಯೂರಿಟಿ ಬಂದು ಅಲ್ಲೇ ಹೋಗ್ಬೇಡ್ರಿ ಅಂತ ವಾರ್ನಿಂಗ್ ಕೊಟ್ಟಾನ. ಅಂದ್ರು ಹೊಂಟೇವಿ. ಇಲ್ಲಿ ಇಷ್ಟು ದೂರ ಬಂದ್ಬಿಟ್ಟು ಮತ್ತು ಹೋಗಿಲ್ಲ ಅಂದ್ರೆ ಹೆಂಗ್ರಿ? ಅದ್ರ ಸಂಬಂಧ ಸ್ವಲ್ಪ ದಮ್ ಹತ್ತೈತ್ರಿ. ಯಾಕೆ ಅಲ್ಲಿಂದ ಓಡ್ ಬಂದೇನಿ. ಇಲ್ಲಿಂದ 1 ಕಿಲೋಮೀಟ್ರ್ ಐತಂತ್ರಿ. ಇಲ್ಲಿಂದ 1 ಕಿಲೋಮೀಟ್ರ್ ಹೋಗಿ ಅಲ್ಲೇ ಹೋಗ್ಬೇಕು ಮ್ಯಾಗ. ಗ್ಯಾಸ್ ಇಲ್ಲೇ ನೋಡ್ರಿ, ಅಲ್ಲೈತಿ. ಅಲ್ಲಿಂದ ಮ್ಯಾಗ ಹೋಗಿ ಹತ್ಬೇಕ್ರಿ. ಏನ್ ಹೇಳ್ತಿ? ಇಲ್ಲಿ ಮಠ ಬಂದ ಬಿಟ್ಟಿಲ್ಲ ಅಂದ್ರ ಏನ್ ಮಾಡ್ಬೇಕು ನಾವು? ನುಗ್ಬೇಕು, ನುಗ್ಗಿ ಹೋಗ್ಬೇಕು, ನೋಡ್ಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೊಲೀಸ್ ಬರೋವರೆಗೂ ನಾವ್ ನೋಡ್ಕೊಂಡ್ ಬರ್ಬೇಕು. ಸುಮ್ನೆ ಏನಂತಿ ಬೈನಿ? ಮಳೆ ಇಲ್ಲ, ಅಡ್ವಾನ್ಸ್ ವಾರ್ನ್ ಹಾಕಿ ಬಿಟ್ಟ ಈಗ, ಆದ್ರೂ ಹತ್ತೇವೆ. ಈಗ ಮ್ಯಾಪ್ ಹೋಗ್ಬೇಕಲ್ಲೇ ಪಟ ಹೋಗಿ ನೋಡಿ ಬರ್ಬೇಕಂತ ಐತ್ರಿ. ಸೆಕ್ಯೂರಿಟಿ ಬರೋ ಅಷ್ಟ್ರಿ. ಗೈಸ್ ನಾವಿನ್ನೇನು ಜಸ್ಟ್ ಹೋಗ್ಬೇಕಂತ ಅಲ್ಲಿ ಹೋಗಿ ಮುಟ್ಟಿದ್ವಿ. ಅಷ್ಟೊತ್ತರಲ್ಲೇ ಪೊಲೀಸವ್ರು ಬಂದುಬಿಟ್ರು. ಮ್ಯಾಗ ಹೋಗ್ಬೇಡ್ರಿ, ಇಲ್ಲಿ ಅಲಾವಿಲ್ಲ ಇನ್ನೂ ಹೋಗಕ್ಕೆ ಹಂಗಂತಂದ್ರೆ. ಅದ್ರ ಸಲುವಾಗಿ ನಮ್ಮ ನಸೀಬು ಖರಾಬ್ ಐತಂತ ಅನ್ಕೊಂಡು ಹಂಗೆ ಮನೆಗೆ ಹೋಗ್ರಿ ವಾಪಸ್. ಬರೋ ಮುಂದೆ ಕ್ಲಾಸ್ ಓಕೆ ಏನ್ರ ಮಾತಾಡ್ಬೋದಿತ್ತು. ಇನ್ನೊಂದ್ಸಲ ಬರಾಕ್ ಹೋಗ್ಬೇಡ್ರಿ, ಹೋಗ್ಬಿಡ್ರಿ ಅಂತಿದ್ದ. ಅವ್ರಿಬ್ರಿಗೆ ಬಿಡ್ತಾನ ಪಕ್ಕ. ಗೈಸ್ ಹೋಗಿದ್ವಿ, ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ರೆ. ಏನಪ್ಪಾ ಅಂದ್ರ ಅಲ್ಲಿ ಮ್ಯಾಗ ಯಾರಿಗೂ ಅಲಾವ್ ಇಲ್ಲ ಅಂತ, ಎಂಟ್ರಿ ಇಲ್ಲ ಅಂತ ಅಲ್ಲೇ ಬೋರ್ಡ್ ಮ್ಯಾಗ ಬರ್ದಿದ್ರೆ. ಎಲ್ಲರಿಗೂ ಬಿಡಾತಾರ ಅಂತ ನಾವು ಅನ್ಕೊಂಡ್ ಹೋಗಿದ್ವಿ. ಏನಾತ್ ಅಲ್ಲಿ ಆಸ್ ಪರ್ ರೂಲ್ 1986 ಆಕ್ಟ್ ಪ್ರಕಾರ ಇದು ರಿಸರ್ವ್ ಫಾರೆಸ್ಟ್ ಇರೋದ್ರಿಂದ ಯಾರಿಗೂ ಬಿಡ್ತಾ ಇಲ್ಲ ಮೇಲ್ಗಡೆ ಹೋದಕ್ಕೆ. ಅದು ವ್ಯೂ ಪಾಯಿಂಟ್ ಅಲ್ಲ ಅಂತೆ, ಅದು ನೆಟ್ವರ್ಕ್ ಟವರ್ ಅಂತೆ, ಅವ್ರಿಗೋಸ್ಕರ ಮಾಡ್ಕೊಂಡಿರೋದಂತೆ. ಸೊ ನಾವೆಲ್ಲ ರೀಲ್ಸ್ ನೋಡಿ ಬಂದಿದ್ವಿ. ಯಾರು ಬರಾಕ್ ಹೋಗ್ಬೇಡ್ರಿ, ಯಾಕಂದ್ರ ಇಲ್ಲಿ ಫಾರೆಸ್ಟ್ ಏರಿಯಾ ಬಿಡಂಗಿಲ್ಲ, ಎಂಟ್ರಿ ಇಲ್ಲ ಅಂತ ಯಾವಾಗ ಅಂತಾರ ಅವ್ರು. ನೀ ನೀವ್ ಹೇಳ್ರಿ. ನಮ್ಮಂತೂ ಫಿಟ್ನೆಸ್ ಬಾಯ್ ಏನಂತ್ರಿ ಇಲ್ಲಿ ಮಠ ಬಂದ್ ವಾಪಸ್ ಹೊಂಟ್ರಲ್ಲ ಏನಂತ? ಆದ್ರೂ ಅಲ್ಲಿ ಪಾವ್ ಕದಿಲ್ಲ ಯಾಕಂತಾರ ಅಲ್ಲ ಸರ್ ಕೈ ಎಬ್ಬಿಸ್ಬಿಟ್ಟ. ಸರ್ ನಂಬಿ ಬಂದಿದ್ವಿ ನಾವು. ಬಿಟ್ಟಿದ್ದ ಹೋಗ್ಬಿಡ್ತಿದ್ವಿ. ಇವನ ತಲೆ ತಿಂದ ಫಸ್ಟ್ ಗಾಡಿ ಅಲ್ಲ ಚಾದವ ನೋಡ್ರಿ. ಒಂದ್ 10 ನಿಮಿಷ ಟೈಮ್ ವೇಸ್ಟ್ ಮಾಡಿ ಇಲ್ಲಿ ನಿಂದ್ರಿಸಿದ, ಇಲ್ಲಾಂದ್ರೆ ಮ್ಯಾಗ ಹೋಗ್ಬಿಡ್ತಿದ್ವಿ ನಾವು. ಮಿಸ್ ಆಯ್ತು. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಮತ್ತೊಮ್ಮೆ.
ಏನಾಗಲ್ರಿ, ನೆಕ್ಸ್ಟ್ ಟೈಮ್ ಮತ್ತೆಲ್ಲರೂ ಹೊಂಟ್ರ ನಿಮ್ಗೆ ಇದೇ ಥರ ವಿಡಿಯೋ ಕೊಡ್ತಿರ್ತೇನೆ. ಬರ್ರಿ. ಗೈಸ್ ಅಲ್ಲಂತರೂ ವ್ಯೂ ಪಾಯಿಂಟ್ ನೋಡಕ್ಕೆ ಸಿಕ್ಕಿಲ್ಲ. ಹಂಗೆ ಮುಂದೆ ಮನೆಗೂರ ಹೋಗ್ಬೇಕಪ್ಪ ಅಂತಂದ್ರೆ ಈ ಧಾರವಾಡದಾಗಂತರೂ ಇಷ್ಟು ಟ್ರಾಫಿಕ್ ರೀ. ಬೆಂಗಳೂರದಾಗ ಇರೋಂಗೆ ಟ್ರಾಫಿಕ್ ಇಲ್ಲ ಆಗತೈತೆ ರೀ. ಏನು ಮಾಡಿದ್ರಿ, ಅಲ್ಲಂತರೂ ವ್ಯೂ ಪಾಯಿಂಟ್ ಸಿಕ್ಕಿಲ್ಲ. ಹಂಗಂತ ಮನೆಗೆ ಹೊಂಟೀವಿ ರೀ ಹಗುವರ್ಕ. ಇಲ್ಲಿ ನೋಡಿದ್ರೆ ಬರೀ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ರೀ. ಐಸ್ ಟ್ರಾಫಿಕ್ ಇಂದ ಇವಾಗ ಜಸ್ಟ್ ಕ್ಲಿಯರ್ ಮಾಡ್ಕೊಂಡು ಇವಾಗ ಜಸ್ಟ್ ಈ ಕಡೆ ಬಂದ್ಬಿಡಿ ಧಾರವಾಡ ಸ್ವಲ್ಪ ಮುಂದೆ. ಏನ್ ಮಾಡಕ್ ಬರಲ್ಲ, ಬೇಜಾರಾಗ್ಬಿಟ್ಟಿದೆ. ವ್ಯೂ ಪಾಯಿಂಟ್ ಕೂಡ ಇಲ್ಲ ಅಂತ ಅನ್ನೋದು ಏನಾಗಿಲ್ಲ. ಈಗ ಅಡ್ಡಾಡೋದಂತ ಅನ್ನಿಸ್ತ. ಏನ್ ಮಾಡಕ್ ಬರಲ್ಲ. ಇದು ಯಾರು ಇದ್ರ ನೆಕ್ಸ್ಟ್ ಟೈಮ್ ಬೆಳಗ್ಗೆ 9 ಇಲ್ಲ 10 ಗಂಟೆ ಒಳಗ ಬರ್ರಿ. ನಿಮಗ ಅಲ್ಲಿ ಅಲಾವ್ ಇರ್ತೈತಿ. ಅದಾದ್ಮೇಲೆ ಇಲ್ಲಾಂದ್ರ 10 ಗಂಟೆ ಮ್ಯಾಗ ಬಂದ್ರ ನಿಮ್ಗ ಸಿಗಂಗಿಲ್ಲ ನೋಡಾಕ. ನೋಡ್ರಿ ಮತ್ತೆ ಟ್ರಾಫಿಕ್ ಅಂತ ಟ್ರಾಫಿಕ್ ಟ್ರಾಫಿಕ್ ಅಲ್ಲಂದ್ರ ಅಲ್ಲಿಂದ ಧಾರವಾಡಿಂದ ಈಗ ದಾಟ್ ಬರಾಕ ಅರ್ಧ ತಾಸ ಆದ್ರಿ. ಗೈಸ್ ವೆಲ್ಕಮ್ ಬ್ಯಾಕ್. ಇವಾಗ ಬಂದಿದ್ವಿ ಮೂಲಕನು ಒಂದು ಮಾಮಾರಿ ಏನೇನು ಹುಷಾರ. ನವನಗರ ಬಂದಿದ್ವಿ. ಇಲ್ಲಿ ನವನಗರ ಪೋಲು. ಗೈಸ್ ಫೈನಲಿ ಮನೆಗೆ ರೀಚ್ ಆದ್ವಿ. ಹೋಗಿದ್ದಕ್ಕೆ ಏನು ವ್ಯೂ ಪಾಯಿಂಟ್ ನೋಡೋಕ್ಕಾಗಿಲ್ಲ. ಹಂಗಂತ ಏನು ಬೇಜಾರು ಏನಿಲ್ರಿ. ಹಂಗೆ ಹೋದಂಗೆ ಆಯ್ತು, ಅದಕ್ಕೆ ಖುಷಿ ಆತ್ರಿ. ನೇಚರ್ದಾಗ ಹೋಗಿದ್ವಲ್ಲ ಅದೊಂದು ಖುಷಿ ಆಗಿತ್ತು. ಇಷ್ಟು ಬ್ಲಾಗ್ ಇತ್ರಿ, ಇನ್ನೂ ಹಾಕಿದ್ರಿ, ಇನ್ನೂ ಜಾಸ್ತಿ ಹಾಕಿದ್ರಿ ಇದು ಬ್ಲಾಗ್ ಕಂಟಿನ್ಯೂ. ಯಾಕಪ್ಪ ಅಂದ್ರೆ ಆಗಿಲ್ಲ ಅಂದ್ರೆ ಅಲ್ಲಿ ಹೋಗಕ್ಕೆ ಅಲಾವ್ ಕೊಟ್ಟಿಲ್ರಿ ನಮ್ಗೆ. ನಮ್ಗಂತಲ್ಲ ಎಲ್ಲರಿಗೂ ಕೊಟ್ಟಿಲ್ರಿ. ನೀವು ಏನಾರು ಹೋಗ್ಬೇಕಂದ್ರೆ ನೆಕ್ಸ್ಟ್ ಟೈಮ್ 9 ಒಳಗೆ ಹೋಗ್ರಿ. ಅಲ್ಲಿ ಅವಾಗ ಯಾರು ಇರಂಗಿಲ್ಲ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಕೈತಂತ ಅನ್ಕೊಂಡೇನೆ. ಹಿಂಗೆ ಮತ್ತೆ ಬ್ಲಾಗ್ ಮಾಡ್ತಿರ್ತೇನೆ, ಸಪೋರ್ಟ್ ಮಾಡ್ರಿ. ಇನ್ನು ಮತ್ತೆ ಇನ್ಸ್ಟಾಗ್ರಾಮ್ದಾಗೂ ಫಾಲೋ ಮಾಡ್ಕೋರಿ, ಯೂಟ್ಯೂಬ್ದಾಗೂ ಸಪೋರ್ಟ್ ಮಾಡ್ರಿ. ವಿಡಿಯೋಸ್ ಹಾಕ್ತಿರ್ತೇನೆ ರೀ, ಬ್ಲಾಗ್ಸ್ ಇದೇ ಥರ. ಮತ್ತು ನೆಕ್ಸ್ಟ್ ಫನ್ನಿ ಬ್ಲಾಗ್ಸ್ ಅದೆಲ್ಲ ಮಾಡ್ಬೇಕಂತ ಐತಿ, ಮಾಡ್ತೀನಿ ರೀ. ನಿಮ್ಗೆ ಅಪ್ಡೇಟ್ ಕೊಡ್ತಿರ್ತೇನೆ ರೀ ಇನ್ಸ್ಟಾಗ್ರಾಮ್ದಾಗ. ಇದೇ ಥರ ನಿಮ್ಗೆ ವಿಡಿಯೋಸು ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಈ ಬ್ಲಾಗ್. ಥ್ಯಾಂಕ್ ಯು.